ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ಭೀಮನ ಅಮಾವಾಸ್ಯೆ ಹಬ್ಬದ ಶುಭಾಶಯಗಳು. ವೆಲ್ಕಮ್ ಟು ವಿದ್ಯಾಸ್ ಲೈಫ್ ಸ್ಟೈಲ್ ಲಾಗ್ಸ್. ಫ್ರೆಂಡ್ಸ್, ಇವತ್ತು ಭೀಮನ ಅಮಾವಾಸ್ಯೆ ಇದ್ದಿದ್ದರಿಂದ ನಾನು ನಿನ್ನೆ ದೇವ್ರ ಮನೆ ಪಾತ್ರೆಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಮಾರ್ನಿಂಗ್ 5 o'clockಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಕೂಡ ಆಗೋಯಿತು. ನಮ್ಮ ಹಸ್ಬೆಂಡ್ ಕೂಡ ಇವತ್ತು 5 ಗಂಟೆಗೆ ಎದ್ದಿದ್ರು. ಅವರು ಅಯ್ಯಪ್ಪ ಸ್ವಾಮಿ ಮಾಲೆನ ಹಾಕಿಸ್ಕೊಳ್ತಾ ಇದ್ದಾರೆ ಇವತ್ತಿಂದ. ಸೊ ಟೆಂಪಲಿಗೆ ಹೋಗಬೇಕಿತ್ತು, ಬೇಗ ಹೋಗಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಕೂಡ ಬೇಗನೆ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ಅವರು ಪೂಜೆ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದಾರೆ. ಮನೆ ಮುಂದೆನೂ ಕೂಡ ಹಾಗೆ ಸಿಂಪಲ್ಲಾಗಿ ಒಂದು ರಂಗೋಲಿನ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಒಂದು ನಿಂಬೆಹಣ್ಣು ತಗೊಂಡು ಮನೆ ಮುಂದೆ ಬಾಗ್ಲ ಹತ್ರ ನಿಂತ್ಕೊಂಡು ಆ ನಿಂಬೆಹಣ್ಣನ್ನು ಲೆಫ್ಟ್ ಸೈಡಿಂದ 3 ಸಾರಿ, ರೈಟ್ ಸೈಡಿಂದ 3 ಸಾರಿ ಹೀಗೆ ನೀವಳಿಸ್ಕೊಳ್ಬೇಕು. ಆಮೇಲೆ ಅದನ್ನು ಕಟ್ ಮಾಡ್ಕೊಂಬಿಟ್ಟು ಒಂದು ನಿಂಬೆಹಣ್ಣಿನೊಳಗೆ ಅರಿಶಿನ, ಹಾಗೆ ಇನ್ನೊಂದು ನಿಂಬೆಹಣ್ಣಿನೊಳಗೆ ಕುಂಕುಮನ ಹಚ್ಕೊಳ್ಬೇಕು. ಮತ್ತು ಈ ಥರ 3 ಸಲ ಈ ಕಡೆಯಿಂದ 3 ಸಲ ನೀವಳಿಸ್ಬೇಕು. ನೋಡಿ, ಇದಕ್ಕೆ ಇವಾಗ 5 ಲವಂಗಗಳನ್ನ ಅದಕ್ಕೆ ಚುಚ್ಚಬೇಕು. ನೆಕ್ಸ್ಟು ಇದನ್ನು ತಗೊಂಡೋಗಿ ಬಾಗಿಲ ಮುಂದೆ ಇಟ್ಟು ಒಂದೊಂದು ಕರ್ಪೂರನ ಇಟ್ಬಿಟ್ಟು ಹಚ್ಕೋಬೇಕು. ಹೀಗೆ ಪ್ರತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಏನಾದರೂ ನೆಗೆಟಿವ್ ಎನರ್ಜಿ ಮನೆಯಲ್ಲಿದ್ದರೆ ಕೂಡ ಹೊರಟೋಗುತ್ತೆ. ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರ್ಬೋದು. ಸೊ ಎಲ್ಲರೂ ಕೂಡ ಅಮಾವಾಸ್ಯೆ ಹುಣ್ಣಿಮೆ ದಿನ ಈ ಟ್ರಿಕ್ಸ್ನ ಫಾಲೋ ಮಾಡಿ. ನೋಡಿ, ಫೈನಲಿ ಇದನ್ನು ಇಟ್ಟು ಕರ್ಪೂರನ ಬೆಳಗಿದ್ದೀನಿ. ಸೊ ಇವಾಗ ನಮ್ಮ ಹಸ್ಬೆಂಡ್ ಕೂಡ ಪೂಜೆನ ಸ್ಟಾರ್ಟ್ ಮಾಡಿದರು. ಅವ್ರಿಗೂ ಕೂಡ ಆಲ್ರೆಡಿ ಲೇಟಾಗಿತ್ತು, ಅಲ್ಲಿ ಮಾಲೆನ ಹಾಕಿಸ್ಕೊಳ್ಳೋದಕ್ಕೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಅವರು ಫಸ್ಟು ಪೂಜೆನ ಮಾಡಿ ಹೋಗ್ತಾ ಇದ್ದಾರೆ ಇವತ್ತು. ಇನ್ನೂ ಟೈಮ್ ಏನು ಭಾರಿ ಆಗಿಲ್ಲ, 6 ಗಂಟೆಯಿಂದ 6:15 ಅಷ್ಟೇ ಟೈಮ್ ಆಗಿರೋದು. ಸೊ ಪೂಜೆ ಎಲ್ಲ ನೀಟಾಗಿ ಆಯಿತು. ಬೆಳಗ್ಗೆನೇ ಪೂಜೆ ಮಾಡಿದರೆ ಎಷ್ಟು ಮನಸ್ಸಿಗೆ ಖುಷಿ ಸಿಗುತ್ತೆ ಅಲ್ವಾ. ನೋಡಿ, ಪೂಜೆ ಎಲ್ಲ ಆಯಿತು. ನೆಕ್ಸ್ಟು ಏನು ತಿಂಡಿ ಮಾಡೋದು ಅಂತ ಏನು ಚಿಂತೆ ಇಲ್ಲ, ಯಾಕೆಂದರೆ ಇಡ್ಲಿಗೆ ನೆನ್ನೆ ಹಿಟ್ಟು ರುಬ್ಬಿ ಎಲ್ಲ ಇಟ್ಟಿದ್ದೆ. ನೀರು ಕೂಡ ಕಾಯ್ತಾ ಇದೆ. ಇವಾಗ ಇಡ್ಲಿ ಪ್ಲೇಟ್ಸಿಗೆ ಬ್ಯಾಟರ್ನ ಹಾಕಿ ಇಟ್ಟರೆ ಸಿಂಪಲ್ಲಾಗಿ ಇಡ್ಲಿ ರೆಡಿ ಆಗುತ್ತೆ. ಹಾಗೆ ಇದಕ್ಕೆ ಒಂದು ಬೇಳೆ ಸಾಂಬಾರು ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬ್ಯಾಟರ್ನ ಫಿಲ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇಡ್ಲಿ ಕೂಡ ಅಷ್ಟೇ ಚೆನ್ನಾಗಿತ್ತು, ಸ್ಮೂತಾಗಿ ಬಂದಿತ್ತು. ನಾನು ಇಡ್ಲಿ ಮಾಡಿದರೆ ಯಾವಾಗಲೂ ಕೂಡ ಏನು ಕೆಟ್ಟೇನು ಹೋಗಲ್ಲ, ಚೆನ್ನಾಗೇ ಬರುತ್ತೆ. ನಾನು ಇದನ್ನೆಲ್ಲ ನಮ್ಮ ಅಮ್ಮವರು ಮಾಡೋದು ನೋಡಿ ಕಲ್ತ್ಕೊಂಡಿದ್ದು. ಜಸ್ಟ್ ಇದಕ್ಕೆಲ್ಲ ಜಾಸ್ತಿ ಏನೂ ಹಾಕೋದಿಲ್ಲ ನಾನು. ಅಕ್ಕಿ, ಉದ್ದಿನಬೇಳೆ, ಸ್ವಲ್ಪ ಹೆಸರು ಬೇಳೆ, ಸ್ವಲ್ಪ ರೈಸ್ ಅಷ್ಟೇ ನೀಟಾಗಿ ನೆನೆಸಿ ರುಬ್ಕೊಳ್ತೀನಿ. ನಾಳೆ ನಾವು ಇಡ್ಲಿ ಮಾಡ್ತೀವಿ ಅಂದರೆ ಇವತ್ತು ಬೆಳಗ್ಗೆ ಎಲ್ಲನೂ ನೆನೆಸಿ ನೈಟು ರುಬ್ಬಿ ಇಟ್ಕೊಂಡ್ರೆ ಆಯಿತು. ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಇಡ್ಲಿ ಹಿಟ್ಟು ಉಬ್ಬಿರುತ್ತೆ. ಸೊ ನೋಡಿ, ನೀರು ಕೂಡ ಕುದೀತಾ ಇದೆ. ಇಡ್ಲಿ ಪ್ಲೇಟ್ಸ್ನ ಅದಕ್ಕೆ ಇಟ್ಬಿಟ್ರೆ ಅದ್ರ ಪಾಡಿಗೆ ಅದು ಟಿಫನ್ ರೆಡಿ ಆಗುತ್ತೆ. ನಾವು ಕೂಡ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಬೋದು. ಏನಾದರೂ ಎಮರ್ಜೆನ್ಸಿ ಇದ್ದಾಗ ಇಡ್ಲಿ ಮಾಡೋದು, ಚಿತ್ರಾನ್ನ ಮಾಡೋದು, ಪುಳಿಯೋಗರೆ ಇದೆಲ್ಲ ಬೇಗ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ನಾನಂತೂ ಆಲ್ಮೋಸ್ಟ್ ಫ್ರೈಡೇ ದಿನ ಎಲ್ಲ ಇಡ್ಲಿ, ಚಿತ್ರಾನ್ನ, ಪುಳಿಯೋಗರೆ ಈ ಥರದ್ದೇ ಮಾಡೋದು. ನೀವು ಕೂಡ ಹೀಗೇನಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಸ್ಬೆಂಡ್ ಪೂಜೆ ಎಲ್ಲ ಮಾಡಿದ ಮೇಲೆ ಒಂದು 10 ನಿಮಿಷ ಹೀಗೆ ಧ್ಯಾನಕ್ಕೆ ಕೂರ್ತಾರೆ. ಅದು ಅವರ ಹಾಬಿ, ಅವರು ಡೈಲಿ ಫಾಲೋ ಮಾಡ್ತಾರೆ. ನಮ್ಮ ಪಾಪು ಸ್ಕೂಲಲ್ಲಿ ಬೇರೆ ಇವತ್ತು ವೈಟ್ ಡೇ ಇತ್ತು. ಸೊ ಒಂದು ಕ್ಲೌಡ್ದು ಕಟೌಟ್ ಕೂಡ ರೆಡಿ ಮಾಡಿ ಇಟ್ಟಿದ್ವಿ. ನೆಕ್ಸ್ಟು ಅವರು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಮಾಲೆ ಎಲ್ಲ ಹಾಕಿಸ್ಕೊಂಡು ಮನೆಗೆ ಬಂದರು. ಸೊ ಪೂಜೆ ಮಾಡೋಣ ಅಂತ ಎಲ್ಲ ಐಟಮ್ಸ್ ರೆಡಿ ಮಾಡಿಟ್ಟಿದ್ದೆ. ಪಾಪ ಪೂಜೆ ಎಲ್ಲ ಮಾಡಬಾರ್ದು ಅನಿಸುತ್ತೆ ಅಂತ ಹೇಳಿದರು. ಬಟ್ ಪ್ರತಿ ವರ್ಷ ನಾನು ಭೀಮನ ಅಮಾವಾಸ್ಯೆ ದಿನ ಪೂಜೆನ ಮಾಡಿದ್ದೀನಿ. ಸೊ ಹಂಗಾಗಿ ಈ ವರ್ಷ ನನಗೆ ಮಾಡದೇ ಇರೋದಕ್ಕೆ ಮನಸ್ಸಾಗಲಿಲ್ಲ. ಅವರು ಕೂಡ ಇದೇ ವರ್ಷ ಫಸ್ಟ್ ಟೈಮು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡಿರೋದು. ಅದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಆದರೂ ಕೂಡ ಇಲ್ಲ, ಮಾಡ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಸೊ ಪೂಜೆನ ನಾನು ಕೂಡ ಮಾಡ್ತೀನಿ ಅಂತಲೇ ಮಾಡಿದೆ. ಆದರೂ ಅವರು ಈ ಟೈಮಲ್ಲಿ ಹೆಣ್ಮಕ್ಳೆಲ್ಲ ಮುಟ್ಟಬಾರ್ದು, ಸ್ವಲ್ಪ ಮಡಿಯಿಂದ ಇರಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಸೊ ವೈಫ್ ಅಲ್ವಾ, ಏನೂ ಆಗಲ್ಲ ಬಿಡಿ, ಇದು ಪೂಜೆ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ ಅಂದ್ಬಿಟ್ಟು ನಾನು ಕೂಡ ಪೂಜೆನ ಮಾಡಿದ್ವಿ. ಕಾಲೆಲ್ಲ ನೀಟಾಗಿ ವಾಶ್ ಮಾಡಿ ಕುಂಕುಮ ಎಲ್ಲ ಇಟ್ಕೊಂಡಾಯಿತು. ಇವಾಗ ಇಬ್ಬರು ಕೂಡ ಕೈಗೆ ಕಂಕಣನೂ ಕಟ್ಕೊಂಡಾಯಿತು. ಹೂವೆಲ್ಲ ಮುಡಿಸಿ ಹಾಗೆ ಸಿಂಪಲ್ಲಾಗಿ ನಾನು ಕೂಡ ಪೂಜೆನ ಮಾಡಿಕೊಂಡೆ.
ತೀರಾ ಗ್ರ್ಯಾಂಡಾಗಿ ಏನು ಮಾಡಲ್ಲ. ಪ್ರತಿ ವರ್ಷ ನಾನು ಹೀಗೇ ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ. ಎಲ್ಲರೂ ಕೂಡ ಮಾಡ್ತಾರೆ, ಅದರಲ್ಲೆಲ್ಲ ಏನಿರಲ್ಲ. ಕೆಲವೊಬ್ಬರು ಫಾಲೋ ಮಾಡ್ತಾರೆ, ಕೆಲವೊಬ್ಬರು ಫಾಲೋ ಮಾಡಲ್ಲ. ನಾನು ಮದುವೆ ಆದಾಗಿಂದ ಈ ಥರ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಸೊ ಬಿಡೋದಕ್ಕೆ ನನಗೆ ಮನಸ್ಸಿರಲಿಲ್ಲ. ಹಾಗಾಗಿ ನಾನು ಕೂಡ ಸಿಂಪಲ್ಲಾಗಿ ಪೂಜೆ ಮಾಡಿದೆ. ಅವರು ಕೂಡ ಪಾಪ ಮುಟ್ಟಿದ್ರೆ ಹೇಗೆ ಅನ್ನೋ ಥರ ಆಶೀರ್ವಾದನೂ ಮಾಡಿದರು. ಸ್ವೀಟು ತಿನ್ನಲಿಲ್ಲ, ಬಟ್ ನನಗೆ ತಿನ್ನಿಸಿದ್ರು. ಏನು ಕೂಡ ಮನೇಲಿ ಊಟ ಏನೂ ತಿನ್ನೋ ಆಗಿಲ್ಲ ಅವರು. ಇನ್ನೂ ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬರೋವರೆಗೂ ಅವರು ನಾನು ಅಡುಗೆ ಮಾಡಿದ್ದೇನು ತಿನ್ನೋ ಆಗಿಲ್ವಂತೆ. ಸೊ ಹಾಗಾಗಿ ಸ್ವೀಟ್ ಕೂಡ ತಿನ್ನಲಿಲ್ಲ. ನೆಕ್ಸ್ಟ್ ವೀಕ್ ಲಕ್ಷ್ಮೀ ಹಬ್ಬ ಕೂಡ ಇತ್ತಲ್ವ, ಸೊ ಈ ಸ್ಯಾರಿ ಕೊಡಿಸಿದ್ರು. ಮತ್ತೇನು ಗಿಫ್ಟ್ ಕೇಳೋಕ್ಕೆ ಹೋಗಲಿಲ್ಲ. ಮಕ್ಕಳು ಕೂಡ ಬೇಗ ಬೇಗ ರೆಡಿ ಆದರು. ಇವಳು ರೆಡಿಯಾಗಿ ಆಟ ಆಡ್ತಾಯಿದ್ಲು. ಫೈನಲಿ ಟಿಫನ್ ಎಲ್ಲ ಮಾಡಾಯಿತು. ಇನ್ನೇನು ವ್ಯಾನ್ ಬರೋ ಟೈಮ್ ಕೂಡ ಆಯಿತು. ಸೊ ಇವಾಗ ಎಲ್ಲರೂ ಕೂಡ ಕೆಳಗಡೆ ಹೋಗೋಣ ಅಂತ ರೆಡಿ ಆದ್ವಿ. ಇವಳು ನೋಡಿ ಸುಮ್ಮನೆ ಅಮ್ಮ ನನ್ನ ಕೈಲಿ ಆಗಲ್ಲಮ್ಮ ಅಂತ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಯಾವಾಗಲೂ ಅಷ್ಟೇ, ಅವಳದು ಬ್ಯಾಗ್ಸು ಬುಕ್ಕೆಲ್ಲ ತುಂಬ ಭಾರ ಇರುತ್ತೆ. ಸೊ ನಾನೇ ಎತ್ಕೊಂಡು ಹೋಗೋದು ಅವಳದು. ನಮ್ಮ ಚಿಕ್ಕ ಮಗಳು ಅವಳ ಬ್ಯಾಗ್ ಅವಳೇ ತೊಗೊತಾಳೆ, ಅವಳದೇನು ಜಾಸ್ತಿ ಇರೋದಿಲ್ಲ. ಸೊ ಬಾಯ್ ಮಾಡಿ ಮಕ್ಕಳು ಕೂಡ ಹೊರಟ್ರು. ಬನ್ನಿ ಕೆಳಗಡೆ ಹೋಗೋಣ. ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಇವತ್ತು. ಅಷ್ಟರಲ್ಲೇ ಇನ್ನೇನು ಒಂದೆರಡು ಹಂಗೆ ಪೋಸ್ ಕೊಡ್ತಾ ಇದ್ದಾರೆ ನೋಡಿ. ನಮ್ಮ ದೊಡ್ಡವಳಿಗಿಂತ ಚಿಕ್ಕವಳಿಗೆ ಸ್ವಲ್ಪ ಕ್ರೇಜ್ ಜಾಸ್ತಿ. ಅಷ್ಟರಲ್ಲಿ ವ್ಯಾನ್ ಕೂಡ ಬಂತು. ಇವರು ರವಿ ಬ್ರದರ್ ಅಂತ, ಇವರೇ ನಮ್ಮ ಮಕ್ಕಳು ವ್ಯಾನ್ ಡ್ರೈವರ್. ಯಾವಾಗಲೂ ಕೂಡ ಇನ್ ಟೈಮ್ಗೆ ಬರ್ತಾರೆ, ಲೇಟ್ ಮಾಡಲ್ಲ. ಲೇಟ್ ಆಯಿತು ಅಂದರೆ ಅವತ್ತು ಬೇರೆ ಡ್ರೈವರ್ ಬರ್ತಾರೆ ಅಂತ ಅರ್ಥ. ಸೊ ಮಕ್ಕಳು ಕೂಡ ವ್ಯಾನ್ಗೆ ಹತ್ಕೊಂಡ್ರು. ಅವರು ಕೂಡ ಮೇಡಮ್ ಇವತ್ತೆಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ನೋಡ್ತೀವಿ ಖಂಡಿತ ಅಂತ ಹೇಳ್ಬಿಟ್ಟು ಹೊರಟ್ರು. ಎಸ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ನಾನು. ಸೊ ಮಕ್ಕಳು ಕೂಡ ಸ್ಕೂಲಿಗೆ ಹೋದರು. ನೆಕ್ಸ್ಟು ನಾನು ಮನೆಗೆ ಬಂದು, ನಾನು ಪೂಜೆ ಮಾಡೋಕ್ಕಾಗಿರಲಿಲ್ಲ, ಇವಾಗ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಪೂಜೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಕೆಲಸ ಎಲ್ಲ ಮುಗ್ದಿತ್ತು. ಇವತ್ತು ಪೂಜೆ ಎಲ್ಲ ನೀಟಾಗಿ ಆಯಿತು, ಬೇಗನೆ ಆಯಿತು. ನೆಕ್ಸ್ಟು ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಕೂಡ ಟೆಂಪಲ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ. ಯಜಮಾನ್ರಂತೂ ಇರಲಿಲ್ಲ, ಡ್ಯೂಟಿಗೆ ಹೊರಟೋಗಿದ್ರು. ಸೊ ಇನ್ನೇನು ಮಾಡೋದು, ನಾವಾದರೂ ಹೋಗ್ಬೇಕಲ್ವಾ. ಏನು ಮಾಡೋ ಆಗಿಲ್ಲ. ಕೆಲಸದ ಜವಾಬ್ದಾರಿ ಇರಬೇಕಾದ್ರೆ ಅದೆಲ್ಲ ಬರಲೇಬೇಕು ಅಂತ ಎಲ್ಲ ಹೇಳೋಕ್ಕಾಗೋದಿಲ್ಲ ಅಲ್ವಾ. ಸೊ ನಾವೇ ಮನೆಯಲ್ಲೇ ಪೂಜೆ ಎಲ್ಲ ಮಾಡಿಕೊಂಡು ನಾನೇ ಟೆಂಪಲ್ಗೆ ಹೋಗಿ ಬರೋಣ ಅಂತ ಮನಸ್ಸು ಮಾಡಿದೆ. ಆದರೂ ಒಂದು ಈ ಥರ ದಿನಗಳಲ್ಲಿ ಯಜಮಾನ್ರ ಜೊತೆ ಹೋದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ಕೆಲಸದ ಅಭಾವ ಏನು ಮಾಡೋಂಗಿಲ್ಲ. ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ನಾವೇ ಹೋಗಿ ದೇವರ ಆಶೀರ್ವಾದನ ಪಡ್ಕೊಂಡು ಬರೋಣ ಅಲ್ವಾ ಫ್ರೆಂಡ್ಸ್. ಪೂಜೆ ಎಲ್ಲ ಮುಗೀತು. ಸೊ ನೆಕ್ಸ್ಟು ಇವಾಗ ನೈಟೇ ಸ್ವಲ್ಪ ಚಿಯಾ ಸೀಡ್ಸ್ ಸೋಕ್ ಮಾಡಲಿಕ್ಕೆ ಇಟ್ಟಿದ್ದೆ. ಎದ್ದು ಅದನ್ನು ಕೂಡ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಸ್ವಲ್ಪ ಚಿಯಾ ಸೀಡ್ ವಾಟರ್ನ ಕುಡಿತಾ ಇದ್ದೀನಿ ಇವಾಗ. ಏನೇ ಮಾಡಿದ್ರೂ ಕೂಡ ಸಮ್ ಹೆಲ್ತ್ ಇಶ್ಯೂಸು ಕರೆಕ್ಟ್ ಆಗೋದೇ ಇಲ್ಲ ನೋಡಿ. ನಾನು ಎಷ್ಟು ಫಾಲೋ ಮಾಡ್ತೀನಿ ಆದರೂ ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಹೋಗೋದೇ ಇಲ್ಲ. ಸೊ ಟಿಫನ್ ಇಡ್ಲಿ ಕೂಡ ರೆಡಿ ಇದೆ ನೋಡಿ. ಇಡ್ಲಿ ಮತ್ತು ಸಾಂಬಾರು ಅದನ್ನು ಕೂಡ ಟಿಫನ್ ಎಲ್ಲ ಮಾಡ್ಕೊಂಡ್ವಿ. ನೆಕ್ಸ್ಟು ನನ್ನ ಫ್ರೆಂಡ್ ಕೂಡ ರೆಡಿಯಾಗಿ ಬಂದಳು. ಇಬ್ಬರು ಕೂಡ ಟೆಂಪಲ್ ಹೋಗೋಣ ಅಂತ ಹೊರಟ್ವಿ. ಇದು ನಮ್ಮ ಲಗ್ಗೆರೆನಲ್ಲೇ ನಮಗೆ ನಿಯರ್ ಇದೆ, ದುಗ್ಗಲಮ್ಮ ಟೆಂಪಲ್ ಅಂತ. ಸೊ ಅಲ್ಲಿಗೆ ಮೊದಲಿಗೆ ಹೋದ್ವಿ. ನಾವು ಹೋದಾಗ ಅರ್ಚಕರು ಇರಲಿಲ್ಲ ಆ್ಯಕ್ಚುಲಿ. ಸೊ ನಾವೇ ಹೋಗಿ ದೇವ್ರಿಗೆಲ್ಲ ಕೈ ಮುಕ್ಕೊಂಡು ತೀರ್ಥ ಪ್ರಸಾದ ಎಲ್ಲ ತೊಗೊಂಡ್ವಿ. ಹಾಗೆ ಪೂಜೆ ಮಾಡಿಕೊಂಡು ಒಂದು 5 ನಿಮಿಷ ಅಲ್ಲೇ ಕೂತ್ಕೊಂಡು ದೇವರ ಆಶೀರ್ವಾದವನ್ನು ಪಡ್ಕೊಂಡ್ವಿ. ಪೂಜಾರರು ಬರ್ತಾರೇನೋ ಅಂತ ವೆಯ್ಟ್ ಮಾಡಿದ್ವಿ. ಅವರು ಬರಲಿಲ್ಲ, ಮೇ ಬಿ ಮನೆಗೆ ಹೋಗಿದ್ರು ಅಂತ ಅನಿಸುತ್ತೆ. ಅವರು ಕೂಡ ಟಿಫನ್ ಮಾಡಬೇಕಲ್ವಾ, ಸೊ ಮನೆಗೆ ಹೊರಟೋಗಿದ್ರು. ದೇವಸ್ಥಾನ ಓಪನ್ ಇತ್ತು. ಸೊ ನಾವೇ ದೇವ್ರ ಹತ್ರ ನೀಟಾಗಿ ಎಲ್ಲ ಬೇಡಿಕೊಂಡು ಒಳ್ಳೇದು ಮಾಡಪ್ಪ ಅಂತ ಒಂದು 5 ನಿಮಿಷ ಕೂತ್ಕೊಂಡು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಕಾಲಭೈರವೇಶ್ವರ ಟೆಂಪಲ್ ಇತ್ತು, ಅಲ್ಲಿಗೂ ಕೂಡ ಬಂದ್ವಿ. ಅಲ್ಲಿ ಅಷ್ಟು ಜನ ಇರಲಿಲ್ಲ, ಇಲ್ಲಿ ಸ್ವಲ್ಪ ಜನ ಇದ್ದರು. ಕೆಲವೊಬ್ಬರು ಕುಂಬಳಕಾಯಿ ಆರತಿನ ಮಾಡ್ತಾಯಿದ್ರು. ಮೇ ಬಿ ಈ ಹಬ್ಬದ ದಿನ ಕುಂಬಳಕಾಯಿ ಆರತಿನ ಮಾಡ್ತೀವಿ ಅಂತ ಅರಸ್ಕೊಂಡಿದ್ರು ಅಂತ ಅನಿಸುತ್ತೆ. ಸೊ ಮೇ ಬಿ ಒಂದು 4-5 ಜನ, ತುಂಬ ಜನ ಅದೇ ಥರ ಕುಂಬಳಕಾಯಿಗೆ ದೀಪ ಹಚ್ಕೊಂಡು ಪೂಜೆನ ಮಾಡ್ತಾಯಿದ್ರು. ಸೊ ಕಾಲಭೈರವೇಶ್ವರ ಅವ್ರದ್ದು ಕೂಡ ಆಶೀರ್ವಾದವನ್ನು ಪಡ್ಕೊಂಡ್ವಿ. ಮತ್ತು ಅಲ್ಲೇ ಪಕ್ಕದಲ್ಲಿ ಆಂಜನೇಯ ಸ್ವಾಮಿಗಳದ್ದು ಕೂಡ ದೇವಸ್ಥಾನ ಇತ್ತು. ಸೊ ಅಲ್ಲೂ ಕೂಡ ಹೋಗಿ ಆಂಜನೇಯ ಸ್ವಾಮಿಗಳದ್ದು ದರ್ಶನ ಕೂಡ ಮಾಡಿಕೊಂಡು
ತೀರ್ಥ ಪ್ರಸಾದ ಎಲ್ಲ ತೊಗೊಂಡ್ವಿ. ಮತ್ತು ಅಲ್ಲಿಂದ ನೆಕ್ಸ್ಟು ಅಲ್ಲೇ ಸ್ವಲ್ಪ ದೂರದಲ್ಲಿ ವೆಂಕಟರಮಣ ಸ್ವಾಮಿ ಟೆಂಪಲ್ ಇತ್ತು, ಅಲ್ಲಿಗೂ ಕೂಡ ಬಂದ್ವಿ. ಆ ಟೆಂಪಲ್ಗಳಿಗೆಲ್ಲ ಹೋಗಿದ್ದೆ, ಇಲ್ಲಿಗೆ ಫಸ್ಟ್ ಟೈಮ್ ಇವತ್ತೇ ಬಂದಿದ್ದು. ಸೊ ಇಲ್ಲೂ ಕೂಡ ದರ್ಶನ ಎಲ್ಲ ಚೆನ್ನಾಗಾಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಟೆಂಪಲ್ ಕೂಡ. ಇಲ್ಲೂ ಕೂಡ ಜಾಸ್ತಿ ಜನ ಏನು ಇರಲಿಲ್ಲ, ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು. ವೆಂಕಟರಮಣ ಸ್ವಾಮಿ ನಿಮಗೂ ಕೂಡ ಎಲ್ಲರಿಗೂ ಒಳ್ಳೇದು ಮಾಡಲಿ ಫ್ರೆಂಡ್ಸ್. ಹಾಗೆ ಹೊರಗಡೆ ನೋಡಿ ಗರುಡ ಕಂಬ ಕೂಡ ಇದೆ ಇಲ್ಲಿ. ಸೊ ಎಲ್ಲ ದೇವ್ರ ದರ್ಶನ ಎಲ್ಲ ಪಡ್ಕೊಂಡ್ವಿ. ಇವತ್ತು ಮನಸ್ಸಿಗೆ ತುಂಬ ಖುಷಿ ಆಯಿತು, ನೆಮ್ಮದಿ ಸಿಕ್ತು. ಹಸ್ಬೆಂಡ್ ಒಬ್ಬರ ಜೊತೆಲಿಲ್ಲ ಇವತ್ತು ಅನ್ನೋದೊಂದಷ್ಟೇ ಬೇಜಾರು. ಸೊ ನಾನು ನಮ್ಮ ಫ್ರೆಂಡ್ಸು ಅಲ್ಲಿಂದ ಫೈನಲಿ ಎಲ್ಲ ದೇವರ ದರ್ಶನ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಇದು ನಮ್ಮ ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ನಿಮ್ಮೆಲ್ರಿಗೂ ಕೂಡ ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಮತ್ತು ಹೈಪ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡಿಕೊಡಿ. ಬೆಲ್ಲೈಕನ್ ಆನ್ ಇಟ್ಕೊಳ್ಳಿ, ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.